ಓಂ ಯಾವತ್ ಬ್ರಹ್ಮವಿಷ್ಠಿತಂ ತಾವತೀವಾಕ್. ಶ್ರೀ ಗುರುಭ್ಯೋ ನಮಃ. ಕಳೆದ ದಿವಸ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 134ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 129ನೇದ್ದು, ಉತ್ತರ ಭಾರತದ ಪಾಠದಲ್ಲಿ 87ನೇ ಅಧ್ಯಾಯವನ್ನು ನಾವು ಕೇಳಿ ಮುಗಿಸಿದ್ದೀವಿ. ಅನೇಕ ತಿಥಿಗಳು, ಬೇರೆ ಬೇರೆ ತಿಥಿಗಳಲ್ಲಿ ಶ್ರಾದ್ದವನ್ನು ಮಾಡಿದ್ರಿಂದ ಯಾವ್ಯಾವ ಫಲವನ್ನು ಮನುಷ್ಯ ಪಡ್ಕೊಳ್ತಾನೆ ಅನ್ನುವುದನ್ನೆಲ್ಲ ನೋಡಿದ್ದೇವೆ. ಅದರಲ್ಲಿ ತ್ರಯೋದಶಿ ದಿವಸ ಶ್ರಾದ್ದ ಮಾಡುವವನು ತನ್ನ ಕುಟುಂಬದಲ್ಲಿ ಶ್ರೇಷ್ಠ ಅಂತ ಕರೆಸ್ಕೊತಾನೆ. ಅಮಾವಾಸ್ಯೆ ದಿವಸ ಶ್ರಾದ್ದ ಮಾಡಿದರೆ ಆ ವ್ಯಕ್ತಿ ತನ್ನ ಸಕಲ ಕಾಮನೆಗಳನ್ನು ಪಡ್ಕೊಳ್ತಾನೆ ಅನ್ನೋದನ್ನ ನಾವು ನೋಡಿದೆವು. ಚತುರ್ದಶಿ ದಿವಸ ಶ್ರಾದ್ದ ಮಾಡಿದರೆ ಯುದ್ಧದಲ್ಲಿ ಭಾಗವಹಿಸುವಂತಹ ಪ್ರಸಂಗ ಬರ್ತದೆ. ಅದಕ್ಕರ್ಥ ಅನೇಕ ಬಾರಿ ಯುದ್ಧಗಳನ್ನೇ ಮಾಡುವಂತಹ ಪ್ರಸಂಗ ಬರ್ತದೆ ಅಂತ ನೋಡಿದ್ವಿ. ಈ ತ್ರಯೋದಶಿ ದಿವಸ ಶ್ರಾದ್ದ ಮಾಡಿದವನು ತನ್ನ ಬಂಧುಗಳ ನಡುವೆ ಶ್ರೇಷ್ಠನಾಗ್ತಾನೆ. ಅಮಾವಾಸ್ಯೆ ದಿವಸ ಮಾಡಿದ ಶ್ರಾದ್ದದಿಂದ ಎಲ್ಲ ಕಾಮನೆಗಳನ್ನು ಪಡ್ಕೋತಾನೆ ಅಂತ ಹೇಳುವ ವಾಕ್ಯಗಳ ನಡುವೆ ಯುವಕರು ಅವನ ಮನೆಯಲ್ಲಿ ಮೃತರಾಗ್ತಾರೆ ಅಂತ ಬಂತು. ಆ ವಾಕ್ಯವನ್ನ ತ್ರಯೋದಶಿ ದಿವಸ ಶ್ರಾದ್ದ ಮಾಡಿದ್ರೆ ಯುವಕರು ಮೃತರಾಗ್ತಾರೆ ಅಂತ ಅರ್ಥನ, ಅಥವಾ ಚತುರ್ದಶಿ ದಿವಸ ಶ್ರಾದ್ದ ಮಾಡಿದರೆ ಯುವಕರಾದ ಮಕ್ಕಳು ಮೃತ ಆಗ್ತಾರೆ ಅಂತ ಅರ್ಥನೋ, ಹೇಗೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ವಿಚಾರ ಮಾಡೋ ಪ್ರಸಂಗ ಬಂದಾಗ ಅದರ ಮುಂದಿನ 18ನೇ ಶ್ಲೋಕವನ್ನು ನಾವು ಗಮನಿಸೋಣ ಅಂತ ನಾನು ಅಭಿಪ್ರಾಯಪಟ್ಟಿದ್ದೆ. ವರ್ಜಯಿತ್ವ ಚತುರ್ದಶಿ ಅಂತಿದೆ. ಚತುರ್ದಶಿ ದಿವಸವನ್ನ ವರ್ಜನ ಮಾಡಿ ದಶಮಿಯಿಂದ ಆರಂಭಿಸಿ, ದಶಮಿ, ಏಕಾದಶಿ ಇಲ್ಲ, ದ್ವಾದಶಿ, ತ್ರಯೋದಶಿ, ಅಮಾವಾಸ್ಯವರೆಗೆ ಕೃಷ್ಣ ಪಕ್ಷದಲ್ಲಿ ಶ್ರಾದ್ದಗಳನ್ನು ಮಾಡಬೇಕು. ದ್ವಾದಶಿ, ಈ ಚತುರ್ದಶಿಯೊಂದನ್ನು ಬಿಟ್ಟು ಕೃಷ್ಣ ಪಕ್ಷದಲ್ಲಿ ಪ್ರತಿಪತ್ತಿನಿಂದ ಆರಂಭಿಸಿ ನವಮಿಯವರೆಗೆ ತಿಥಿಗಳು ಶ್ರಾದ್ದಕ್ಕೆ ಪ್ರಶಸ್ತ ಅಲ್ಲ ಅಂತ ಹೀಗಿರುವುದರಿಂದ, ಚತುರ್ದಶಿಯನ್ನು ವರ್ಜಯಿತ್ವ ಅಂತ ಹೇಳಿರುವುದರಿಂದ ಹಿಂದೆ ಬಂದ ಶ್ಲೋಕಕ್ಕೂ ಕೂಡ ಚತುರ್ದಶಿ ದಿವಸ ಶ್ರಾದ್ದ ಮಾಡುವವನು ಯುದ್ಧದಲ್ಲಿ ಭಾಗವಹಿಸುವ ಪ್ರಸಂಗ ಬರ್ತದೆ. ಅದರ ಜೊತೆಗೇನೆ ಅವನ ಮಕ್ಕಳು ಸಣ್ಣ ವಯಸ್ಸಿನಲ್ಲಿ ಮರಣಿಸ್ತಾರೆ ಅನ್ನೋದನ್ನ ಇಟ್ಕೊಳ್ಬೇಕು ಅಂತ ನಾನು ಅಭಿಪ್ರಾಯಪಟ್ಟಿದ್ದೆ. ಸ್ವಲ್ಪ ಅದರ ಬಗ್ಗೆ, ಆ ವಿಷಯ ನಾನು ಕಳೆದ ದಿವಸ ಹೇಳಿದ ವಿಷಯದ ಬಗ್ಗೆ ಇನ್ನಷ್ಟು ಅವಲೋಕನ ನಾವು ಮಾಡಬೇಕು. ಈ ಅಧ್ಯಾಯದ ಆರಂಭದಿಂದಲೂ ಯಾವ್ಯಾವ ತಿಥಿಗಳಲ್ಲಿ ಶ್ರಾದ್ದ ಮಾಡಿದ್ರೆ ಏನೇನು ಫಲ ಅಂತ ಹೇಳ್ತಾ ಬಂದ್ರಲ್ಲ, ಅಲ್ಲಿ ಮೊದಲಿನಿಂದ ಪಾಡ್ಯದಿಂದ ಆರಂಭಿಸಿ ಅಮಾವಾಸ್ಯವರೆಗೆ ಅಂತ ಹೇಳಿದ್ರು. ಇಷ್ಟೇ ಹೇಳಿದ್ರೆ ಹೊರತು ಯಾವ ಪಕ್ಷ ಶುಕ್ಲ ಪಕ್ಷವೋ ಕೃಷ್ಣ ಪಕ್ಷವೋ ಅಂತನ್ನುವುದನ್ನ ಮಹಾಭಾರತಕಾರರು ಹೇಳಲಿಲ್ಲ. 9ನೇ ಶ್ಲೋಕದಿಂದ ಆರಂಭಿಸಿ 17ನೇ ಶ್ಲೋಕದವರೆಗೆ ವಿವಿಧ ತಿಥಿಗಳಲ್ಲಿ ಶ್ರಾದ್ದ ಮಾಡಿದರೆ ಏನು ಫಲ ಅಂತ ಅನ್ನೋದನ್ನು ಹೇಳಿದರು. 9ನೇ ಶ್ಲೋಕದಲ್ಲಿ ಪ್ರತಿಪತ್ ತಿಥಿ ಬಗ್ಗೆ ಇದೆ. 17ನೇ ಶ್ಲೋಕದಲ್ಲಿ ಅಮಾವಾಸ್ಯೆ ತಿಥಿ ಬಗ್ಗೆ ಇದೆ. ಹೀಗಾಗಿ ಈ ಎಲ್ಲ ಶ್ಲೋಕಗಳು ಕೂಡ ಕೃಷ್ಣ ಪಕ್ಷದಲ್ಲಿ ನಡೆಯುವ ಶ್ರಾದ್ದದ ಬಗ್ಗೆನೇ ವರ್ಣಿಸ್ತವೆ ಅಂತ ಒಂದು ವೇಳೆ ನಾವೇನಾದ್ರೂ ಅರ್ಥ ಇಟ್ಕೊಂಡ್ರೆ, 18ನೇ ಶ್ಲೋಕದಲ್ಲಿ ಶ್ರಾದ್ದ ಕರ್ಮಣಿ ತಿಥ್ಯಸ್ತು ಪ್ರಶಸ್ತಾಹ ನ ತಥೇತರಾಹ ಅನ್ನುವ ಶ್ಲೋಕ ಒಂದೇನು ಬಂತಲ್ಲ, ಆ ಶ್ಲೋಕಕ್ಕೆ ಈ ಹಿಂದೆ ಮಾಡಿದ ವ್ಯಾಖ್ಯಾನ ವಿರುದ್ಧ ಆಗ್ತದೆ. ಯಾಕೆಂದ್ರೆ ಕೃಷ್ಣ ಪಕ್ಷದಲ್ಲಿ ಪಾಡ್ಯದಿಂದ ನವಮಿಯವರೆಗೆ ತಿಥಿಗಳು ಶ್ರಾದ್ದಕ್ಕೆ ಪ್ರಶಸ್ತ ಅಲ್ಲ ಅಂತ 18ನೇ ಶ್ಲೋಕ ಹೇಳಿದೆ.
ಆದ್ರಿಂದ 9ರಿಂದ 17ನೇ ಶ್ಲೋಕದವರೆಗೆ ನಾವು ಬರುವ ಉಲ್ಲೇಖ ಕೃಷ್ಣ ಪಕ್ಷದಲ್ಲಿನ ತಿಥಿಗಳ ಶ್ರಾದ್ದದ ಕುರಿತಾಗಿ ಅಂತ ಅರ್ಥ ಮಾಡುವುದು ಅನುಚಿತ ಆಗ್ತದೆ. ಯಾಕಂದ್ರೆ ಪ್ರತಿಪತ್ತನಿಂದ ನವಮಿ ತಿಥಿಯವರೆಗೆ ಶ್ರಾದ್ದ ಮಾಡಬಾರದು ಅಂತ 18ರಲ್ಲಿರುವಾಗ ಪ್ರತಿಪತ್ತನಿಂದ ಆರಂಭಿಸಿ ಅಮಾವಾಸ್ಯವರೆಗೂ ಕೂಡ ಎಲ್ಲವೂ ಸಂಬಂಧಪಟ್ಟದ್ದು ಕೃಷ್ಣ ಪಕ್ಷಕ್ಕೆ ಅಂತ ನಾವು ಅರ್ಥ ಮಾಡಿಕೊಳ್ಳುವುದು ಉಚಿತ ಆಗೋದಿಲ್ಲ 18ನೇ ಶ್ಲೋಕದಲ್ಲಿನ ಉಲ್ಲೇಖಕ್ಕೆ ಹೋಲಿಸಿದ್ರೆ. ಹಾಗಾದ್ರೆ ಇದನ್ನ ಶುಕ್ಲ ಪಕ್ಷಕ್ಕೆ ನಾವು ಅನ್ವಯಿಸಿ ನೋಡೋಣ. 9ನೇ ಶ್ಲೋಕದಿಂದ ಆರಂಭಿಸಿ 17ನೇ ಶ್ಲೋಕದವರೆಗೆ ಇರುವ ಒಂದು ವರ್ಣನ ಏನಿದೆ ಇದನ್ನು ಶುಕ್ಲ ಪಕ್ಷಕ್ಕೆ ಹೊಂದಿಸಿಕೊಂಡು ನಾವು ಆಲೋಚನೆ ಮಾಡೋಣ. ಶುಕ್ಲ ಪಕ್ಷದಲ್ಲಿನ ತಿಥಿಗಳಲ್ಲಿ ಯಾವ್ಯಾವ ತಿಥಿಯ ದಿವಸ ಶ್ರಾದ್ದ ಮಾಡಿದ್ರೆ ಏನೇನು ಫಲ ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ ಅಂತ ನಾವು ಆಲೋಚನೆ ಮಾಡೋಣ. ಅಂದ್ರೆ ಹಾಗಾದ್ರೆ 17ನೇ ಪಕ್ಷದಲ್ಲಿ ಹುಣ್ಣಿಮೆ ಅಂತ ಇರಬೇಕಾಗಿತ್ತು, ಹುಣ್ಣಿಮೆ ಇಲ್ಲ, ಅಮಾವಾಸ್ಯೆ ಬಗ್ಗೆ ಇದೆ. ಅಮಾವಾಸ್ಯೆ ಬಗ್ಗೆ ವರ್ಣನ ಇರುವುದರಿಂದ ಇದನ್ನು ಕೃಷ್ಣ ಪಕ್ಷ ಅಂತ ತಿಳ್ಕೊಂಡ್ರೆ ಕೃಷ್ಣ ಪಕ್ಷದ ಪಾಡ್ಯದಿಂದ ನವಮಿ ದಿವಸದವರೆಗೆ ಶ್ರಾದ್ದ ಮಾಡುವುದು ಅಷ್ಟು ಉಚಿತ ಅಲ್ಲ ಅಂತ ಹೇಳುವ 18ನೇ ಶ್ಲೋಕದ ವಿರೋಧ. ಶುಕ್ಲ ಪಕ್ಷ ಅಂತ ಇಟ್ಕೊಳ್ಳೋಣ ಈ ಉಲ್ಲೇಖವನ್ನ ಅಂತಂದ್ರೆ ಅಲ್ಲಿ ಬರುವಂತಹ ಅಮಾವಾಸ್ಯ ಅನ್ನೋ ಶಬ್ದ ಕೃಷ್ಣ ಪಕ್ಷಕ್ಕೆ ಹೊಂದೋದಿಲ್ಲ. ಇದು ನನಗೆ ನಿನ್ನೆ ಪ್ರವಚನ ಮಾಡಿದ ಮೇಲೆ ಮತ್ತೊಂದು ಬಾರಿ ಗಮನಕ್ಕೆ ಬಂದಂತಹ ಅಂಶ. ಹಾಗಾದ್ರೆ 9ರಿಂದ 17ನೇ ಪಕ್ಷದಲ್ಲಿ 17ನೇ ಶ್ಲೋಕದವರೆಗೆ ಹೇಳಿದ ಶ್ರಾದ್ದದ ವರ್ಣನ ಇದು ಯಾವ ಪಕ್ಷದ್ದು ಯಾವುದು ಅಂತ ಮಹಾಭಾರತಕಾರರು ಹೇಳಲಿಲ್ಲ, ವ್ಯಾಖ್ಯಾನಕಾರರು ಏನು ಹೇಳಲಿಲ್ಲ. ಇಷ್ಟರ ಮೇಲೆ ಎಲ್ಲಾ ತಿಥಿಗಳ ಬಗ್ಗೆ ಹೇಳಿದವರು, ಅಮಾವಾಸ್ಯೆ ಬಗ್ಗೆನೂ ಕೂಡ ಹೇಳಿದವರು, ಹುಣ್ಣಿಮೆ ಬಗ್ಗೆ ಹೇಳಲಿಲ್ಲ ಯಾಕೆ ಅನ್ನುವ ಒಂದು ಪ್ರಶ್ನೆ ಉಳಿತು. ಇದು ಯಾವ ಪಕ್ಷದ ವರ್ಣನ ಅನ್ನುವುದು ಒಂದು ಪ್ರಶ್ನೆ, ಒಂದು ಸಮಸ್ಯೆ. ಇದು ಹುಣ್ಣಿಮೆ ಬಗ್ಗೆ ವರ್ಣನೆ ಮಾಡಲಿಲ್ಲ ಯಾಕೆ ಅಂತ ಅನ್ನೋದು ಮತ್ತೊಂದು ಪ್ರಶ್ನೆ. ಇವೆರಡು ಪ್ರಶ್ನೆಗಳಿಗೆ ಉತ್ತರವನ್ನು ದೊರಕಿಸಿಕೊಳ್ಳುವುದು ಸ್ವಲ್ಪ ಕಷ್ಟನೇ ಆಗ್ತದೆ. ಅದೇನೇ ಇರಲಿ 17ನೇ ಶ್ಲೋಕದಲ್ಲಿ ಅಮಾವಾಸ್ಯಾಂ ನಿರ್ವಾಪಾತ್ ಅಥವಾ ಅಮಾವಾಸ್ಯಾಂ ನಿವಪನ್ ಅಂತೇನು ಶ್ಲೋಕ ಇದೆ. ಇಲ್ಲಿ ಇರುವ ಅಮಾವಾಸ್ಯ ಅನ್ನೋ ಶಬ್ದ ಅದು ಹುಣ್ಣಿಮೆಗೂ ಕೂಡ ಉಪಲಕ್ಷಣ. ಅಮಾವಾಸ್ಯ ಅಂತ ಒಂದು ಶಬ್ದ ಹೇಳಿದ್ರೆ ಅದು 15ನೇ ದಿವಸ ಅಂತ ಅರ್ಥ, ಚತುರ್ದಶಿಯ 6ನೇ ದಿವಸ ಅಂತ ಅರ್ಥ. ಅದು ಹುಣ್ಣಿಮೆಯೂ ಆಗಬಹುದು, ಅಮಾವಾಸ್ಯೆಯೂ ಆಗಬಹುದು. ಆ ದಿವಸ ಶ್ರಾದ್ದ ಮಾಡಿದವನು ಸರ್ವಕಾಮಗಳನ್ನು ಪಡ್ಕೊಳ್ತಾನೆ ಅಂತ ನಾವು ಅರ್ಥ ಮಾಡುವ ಒಂದು ಸಾಧ್ಯತೆ ಇದೆ. ಅಮಾವಾಸ್ಯೆ ಅನ್ನುವ ಶಬ್ದ ಹುಣ್ಣಿಮೆಗೂ ಕೂಡ ಉಪಲಕ್ಷಣ ಅಂತ ಭಾವಿಸಿದರೆ ಆಗ ಈ 9ರಿಂದ 17ನೇ ಶ್ಲೋಕದವರೆಗೆ ಬಂದಿರುವಂತಹ ಉಲ್ಲೇಖ ಇದು ನಿರ್ದಿಷ್ಟವಾಗಿ ಶುಕ್ಲ ಪಕ್ಷದ್ದೂ ಅಲ್ಲ, ಕೃಷ್ಣ ಪಕ್ಷದ್ದೂ ಅಲ್ಲ, ಒಟ್ಟಾರೆ ಎರಡೂ ಪಕ್ಷಗಳಿಗೆ ಸಂಬಂಧಪಟ್ಟದ್ದು. ಅಮಾವಾಸ್ಯೆ ಅನ್ನೋದು ಅಮಾವಾಸ್ಯೆಗೂ ಸಂಬಂಧಪಟ್ಟದ್ದು, ಹುಣ್ಣಿಮೆಗೂ ಸಂಬಂಧಪಟ್ಟದ್ದು. ಮುಂದೆ 18ನೇ ಶ್ಲೋಕವನ್ನು ನೋಡಿ 9ರಿಂದ 17 ಮತ್ತೆ 18 ಈ ಎಲ್ಲ ಶ್ಲೋಕಗಳನ್ನು ಗಮನಿಸಿ ನಾವು ತಿಳ್ಕೊಳ್ಬೇಕಾದ ಅರ್ಥ. ಹಾಗಾದ್ರೆ ಶುಕ್ಲ ಪಕ್ಷದಲ್ಲಿ ಪಾಡ್ಯದಿಂದ ಆರಂಭಿಸಿ ಹುಣ್ಣಿಮೆಯವರೆಗೆ ನಡುವಿನ ದ್ವಾದಶಿಯೊಂದನ್ನು ಬಿಟ್ಟು ಶ್ರಾದ್ದ ಮಾಡಬಹುದು. ಕೃಷ್ಣ ಪಕ್ಷದಲ್ಲಿ ಪಾಡ್ಯದಿಂದ ಆರಂಭಿಸಿ ನವಮಿ ತಿಥಿಯವರೆಗೆ ಶ್ರಾದ್ದವನ್ನು ವರ್ಜಿಸಬೇಕು. ದಶಮಿ, ದ್ವಾದಶಿ, ತ್ರಯೋದಶಿ, ಅಮಾವಾಸ್ಯೆ ಇಷ್ಟು ದಿವಸಗಳಲ್ಲಿ ಶ್ರಾದ್ದವನ್ನು ಮಾಡಬಹುದು ಅಂತ ಹೀಗೆ ಒಂದು ಮತಿತಾರ್ಥ ನಮಗೆ ಸಿಗಬಹುದು. ಶಾಸ್ತ್ರಕಾರರ ಅಭಿಪ್ರಾಯ ಹೀಗಿರಬಹುದು ಅಂತ ನಾವು ಊಹೆ ಮಾಡಿದಂತೆ ಆಯ್ತಷ್ಟೇ. ಟಿಪ್ಪಣಿಕಾರರು ವಿಶೇಷ ವಿಷಯಗಳನ್ನೇನು ಹೇಳಲಿಲ್ಲ. ಆದ್ರಿಂದ ಇದು ನಮ್ಮದೇ ಒಂದು ಊಹೆ ಆಯಿತು. ವಿದ್ವಾಂಸರು ಇದನ್ನು ಪರಿಶೀಲನೆ ಮಾಡಿ ತಿಳಿಸ್ಬೇಕು. ಇಷ್ಟಾದರೂ ಕೂಡ ಆತನ ಮಕ್ಕಳು ಯೌವನದಲ್ಲೇ ಸಾಯ್ತಾರೆ ಅಂತ ಉಲ್ಲೇಖ ಬಂತಲ್ಲ, ಅದನ್ನು ತ್ರಯೋದಶಿಗೆ ಹೊಂದಿಸಬೇಕೋ ಅಥವಾ ಚತುರ್ದಶಿಗೆ ಹೊಂದಿಸಬೇಕು ಅನ್ನೋ ಪ್ರಶ್ನೆಗೆ ನಿಖರವಾದ ಉತ್ತರ ಏನು ಸಿಗಲಿಲ್ಲ. ಕಳೆದ ದಿವಸ ನಾನು ಭಾವಿಸಿದ್ದೇ ಸಿಕ್ಕಿತ್ತು ಅಂತ ಹೇಳಿ. ಯಾಕೆಂದ್ರೆ ಮುಂದಿನ 18ನೇ ಶ್ಲೋಕದಲ್ಲಿ ವರ್ಜಯಿತ್ವ ಚತುರ್ದಶಿ ಅಂತ ಇರೋದ್ರಿಂದ ಆ ಹಿಂದಿನ ಆ ಶ್ಲೋಕವನ್ನು ಕೂಡ 17ನೇ ಶ್ಲೋಕವನ್ನು ಕೂಡ ಅಲ್ಲಿ ಮನೆಯಲ್ಲಿ ಮಕ್ಕಳಾದವರು ಯುವಕರ ಮಕ್ಕಳು ಯೌವನಾವಸ್ಥೆಯಲ್ಲೇ ಸಾಯ್ತಾರೆ ಅಂತ ಹೇಳಿರುವ ಉಲ್ಲೇಖ
ವರ್ಜಯಿತ್ವ ಚತುರ್ದಶಿ ಅಂತಿರುವುದರಿಂದ ಆ ಉಲ್ಲೇಖ ತ್ರಯೋದಶಿಗೆ ಸಂಬಂಧಪಟ್ಟದ್ದಲ್ಲ, ಅದು ಚತುರ್ದಶಿಗೆ ಸಂಬಂಧಪಟ್ಟದ್ದು ಅಂತ ನಾನು ಕಳೆದ ದಿವಸ ಹೇಳಿದೆ. ಆದ್ರೆ ಆಮೇಲೆ ಆಲೋಚನೆ ಮಾಡಿದಾಗ 18ನೇ ಶ್ಲೋಕ ಕೃಷ್ಣ ಪಕ್ಷದ ಉಲ್ಲೇಖವನ್ನು ಮಾಡ್ತಾ ಇದೆ. 9 ರಿಂದ 17ರವರೆಗೆ ಯಾವ ಪಕ್ಷದ ಉಲ್ಲೇಖ ಅಂತ ನಿರ್ದಿಷ್ಟವಾಗಿ ನಮಗೆ ತಿಳಿದು ಬರೋದಿಲ್ಲ. ಹಾಗಿರುವಾಗ ಆ 17ನೇ ಶ್ಲೋಕದಲ್ಲಿ ಬರುವಂತಹ ಆ ಮಕ್ಕಳು ಯೌವನಾವಸ್ಥೆಯಲ್ಲಿ ಸಾಯ್ತಾರೆ ಅನ್ನೋ ಉಲ್ಲೇಖ, ಅದು ಕೂಡ ಕೃಷ್ಣ ಪಕ್ಷದ್ದೋ ಶುಕ್ಲ ಪಕ್ಷದ್ದೋ ಅಂತ ತೀರ್ಮಾನ ಆಗದೆ ಉಳಿತದೆ. ಯಾಕೆಂದ್ರೆ 9 ರಿಂದ 17ರವರೆಗೆ ಎಲ್ಲಾ ಶ್ಲೋಕಗಳು ಕೂಡ ಕೃಷ್ಣ ಪಕ್ಷದ್ದೋ ಶುಕ್ಲ ಪಕ್ಷದ್ದೋ ಅಂತ ತೀರ್ಮಾನ ಆಗದೆ ಉಳಿದಿರುವುದರಿಂದ ಯೌವನಾವಸ್ಥೆಯಲ್ಲೇ ಮಕ್ಕಳು ಸಾಯ್ತಾರೆ ಅನ್ನುವ ಉಲ್ಲೇಖವು ಕೂಡ ಆ ಉಳಿದೆಲ್ಲ ಗೊಂದಲಗಳ ಜೊತೆ ಇದನ್ನು ಸೇರ್ಕೊಂಡಿರ್ತದೆ. ಹಾಗಿರುವಾಗ ಅದೊಂದನ್ನು ನಾವು ಕೃಷ್ಣ ಪಕ್ಷದ ಚತುರ್ದಶಿ ದಿವಸ ಶ್ರಾದ್ದ ಮಾಡಬಾರದು ಅನ್ನುವ 18ನೇ ಶ್ಲೋಕದ ನಿರ್ಣಯಕ್ಕನುಸಾರವಾಗಿ ಮನೆಯಲ್ಲಿ ಮಕ್ಕಳು ಯೌವನಾವಸ್ಥೆಯಲ್ಲಿ ಸಾಯುವುದು ಚತುರ್ದಶಿ ದಿವಸ ಶ್ರಾದ್ದ ಮಾಡಿದರೆ ಅಂತ ಅಲ್ಲಿ ಹೊಂದಿಸುವುದು ಹೇಗೆ? ಕಳೆದ ದಿವಸ ಹೊಂದಾಣಿಕೆ ಆಗ್ತದೆ ಅಂತ ನಾನು ಹೇಳಿಬಿಟ್ಟೆ. ಆದ್ರೆ ಆ ಹೇಳಿದ ಮೇಲೆ ಕೂಡ ನನಗದರಿಂದ ಪೂರ್ಣ ಸಮಾಧಾನ ಅನಿಸಲಿಲ್ಲ. ಆ ಗೊಂದಲಗಳನ್ನ ತಮ್ಮೆದುರಿಗೆ ಹೇಳ್ಕೊಂಡಿದ್ದೇನೆ. ಒಟ್ಟು 3 ಪ್ರಶ್ನೆಗಳು ಉಳಿತವೆ. ಬೇರೆ ಸ್ಮೃತಿ ಇತ್ಯಾದಿ ಕಡೆಗಳಲ್ಲೂ ಅದನ್ನು ಆಲೋಚನೆ ಮಾಡಬೇಕು. ಈಗ ಇರುವುದನ್ನು ಹೇಳಿದ್ದೇನೆ. 9 ರಿಂದ 17ನೇ ಶ್ಲೋಕದವರೆಗಿರುವುದು ಶುಕ್ಲ ಪಕ್ಷದ ಶ್ರಾದ್ದದ ಉಲ್ಲೇಖವೋ ಕೃಷ್ಣ ಪಕ್ಷದ ಶ್ರಾದ್ದ ಉಲ್ಲೇಖವೋ? ಅಮಾವಾಸ್ಯೆ ಅನ್ನುವ ಶಬ್ದದಿಂದ ಹುಣ್ಣಿಮೆಯನ್ನು ನಾವು ಸ್ವೀಕರಿಸಬಹುದೋ ಹೇಗೆ? ಅಮಾವಾಸ್ಯೆ ಶಬ್ದದಿಂದ ಅಮಾವಾಸ್ಯೆಯನ್ನು ಮಾತ್ರ ಸ್ವೀಕರಿಸುವುದಾದರೆ ಹುಣ್ಣಿಮೆ ಶ್ರಾದ್ದದ ಬಗ್ಗೆ ಮಹಾಭಾರತಕಾರರು ಏನು ಹೇಳಲೇ ಇಲ್ವಲ್ಲ, ಅದ್ಯಾಕೆ? ಮಕ್ಕಳು ಯೌವನಾವಸ್ಥೆಯಲ್ಲೇ ಸಾಯ್ತಾರೆ ಅನ್ನುವ ಉಲ್ಲೇಖ ತ್ರಯೋದಶಿ ದಿವಸದ ಶ್ರಾದ್ದಕ್ಕೆ ಸಂಬಂಧಪಟ್ಟದ್ದೋ ಚತುರ್ದಶಿ ದಿವಸದ ಶ್ರಾದ್ದಕ್ಕೆ ಸಂಬಂಧಪಟ್ಟದ್ದು ಅನ್ನೋದು ಒಂದು ಕೊನೆಯ ಪ್ರಶ್ನೆ. ಹೀಗೆಲ್ಲ ಪ್ರಶ್ನೆಗಳು ಬರ್ತವೆ. ತ್ರಯೋದಶಿ ದಿವಸ ಶ್ರಾದ್ದ ಮಾಡುವನು ತನ್ನ ಕುಟುಂಬದಲ್ಲಿ ಶ್ರೇಷ್ಠ ಅಂತ ಕರೆಸ್ಕೊತಾನೆ ಅಂತ ಒಂದು ಸತ್ಫಲವನ್ನು ಅಲ್ಲಿ ಹೇಳಿರೋದ್ರಿಂದ ಮಕ್ಕಳು ಯೌವನಾವಸ್ಥೆಯಲ್ಲೇ ಸಾಯ್ತಾರೆ ಅನ್ನುವ ಒಂದು ದುಷ್ಫಲ ಇದು ತ್ರಯೋದಶಿಗೆ ಸಂಬಂಧಪಟ್ಟದ್ದಿರ್ಲಿಕ್ಕಿಲ್ಲ, ಚತುರ್ದಶಿಗೆ ಸಂಬಂಧಪಟ್ಟದ್ದೇ ಆಗಿರಬಹುದು ಅಂತ ನಾವು ಊಹೆ ಮಾಡಲಿಕ್ಕೆ ಒಂದು ಅನುಕೂಲ ಹೆಚ್ಚಿದೆ. ಯಾಕೆಂದ್ರೆ ಚತುರ್ದಶಿ ದಿವಸದ ಶ್ರಾದ್ದಕ್ಕೆ ಯುದ್ಧದಲ್ಲಿ ಮೇಲಿದ ಮೇಲೆ ಭಾಗವಹಿಸುವ ಪ್ರಸಂಗ ಬರ್ತದೆ ಅನ್ನುವಂಥ ಅಷ್ಟೇನೂ ಸತ್ಫಲ ಅನಿಸ್ಕೊಳ್ಳದೇ ಇರುವಂತಹ ಫಲವನ್ನು ಹೇಳಿರುವುದರಿಂದ ಮಕ್ಕಳು ಯೌವನಾವಸ್ಥೆಯಲ್ಲಿ ಸಾಯ್ತಾರೆ ಅನ್ನುವ ಈ ಒಂದು ಫಲವೂ ಕೂಡ ಆ ಚತುರ್ದಶಿ ದಿವಸದ ಶ್ರಾದ್ದಕ್ಕೆ ಸಂಬಂಧಪಟ್ಟದ್ದಾಗಿರಬಹುದು. ಹಾಗಾದ್ರೆ ಒಟ್ಟಾರೆ ಅದು ಕೃಷ್ಣ ಪಕ್ಷವೇ ಆಗಿರಲಿ ಶುಕ್ಲ ಪಕ್ಷವೇ ಆಗಿರಲಿ ಚತುರ್ದಶಿ ದಿವಸದ ಶ್ರಾದ್ದ ಅಷ್ಟೇನೂ ಯೋಗ್ಯ ಅಲ್ಲ ಅಂತಿಷ್ಟು ಗೊತ್ತಾಗ್ತದೆ. ಇದೆಲ್ಲದರ ಮೇಲೆ ತಂದೆ ತಾಯಿಂದರ ಕಾಲಶ್ರಾದ್ದ ಅವತ್ತೇ ಇದ್ರೆ ಆಗ ಶ್ರಾದ್ದ ಮಾಡಲೇಬೇಕಾಗ್ತದೆ. ಮತ್ತೆ ಭಾದ್ರಪದ ಕೃಷ್ಣ ಪಕ್ಷ ಅರ್ಥಾತ್ ಪಿತೃಪಕ್ಷ, ಆಗ ಚತುರ್ದಶಿ ದಿವಸದ ಶ್ರಾದ್ದ ಒಂದು ಬಂದೇ ಬರ್ತದೆ, ಘಾತ ಚತುರ್ದಶಿ ಶ್ರಾದ್ದ ಅಂತ. ಆ ಘಾತ ಚತುರ್ದಶಿ ಶ್ರಾದ್ದವನ್ನ ಅಲ್ಲದೆ ನಮ್ಮ ತಂದೆ ತಾಯಂದಿರ ಮತ್ತು ಇನ್ನು ಉಳಿದ ಮೃತರ ಕಾಲಶ್ರಾದ್ದ ಚತುರ್ದಶಿನೇ ಇದ್ರೆ ಅವಾಗ ಮಾಡಬೇಕಾಗ್ತದೆ. ನಾವೇ ಆಯ್ಕೆ ಮಾಡಿ ಮಾಡಿಕೊಳ್ಳುವುದಾದರೆ ಶುಕ್ಲ ಪಕ್ಷವೇ ಆಗಲಿ ಕೃಷ್ಣ ಪಕ್ಷವೇ ಆಗಲಿ ಆಗ ಚತುರ್ದಶಿ ದಿವಸ ವರ್ಜ್ಯ ಅಂತ ಈ ಎಲ್ಲ ಉಲ್ಲೇಖಗಳನ್ನು ನೋಡಿದ್ರೆ ಗೊತ್ತಾಗ್ತದೆ. ಮತ್ತಷ್ಟು ಸ್ಮೃತಿ ಇತ್ಯಾದಿಗಳನ್ನ ಈ ವಿಷಯದಲ್ಲಿ ನಾವು ಅನ್ವೇಷಿಸಬೇಕಾಗಿದೆ. ಪ್ರತಿಪತ್ತಿನಿಂದ ಆರಂಭಿಸಿ ಹುಣ್ಣಿಮೆ ಅಮಾವಾಸ್ಯೆವರೆಗೂ ಕೂಡ ಬೇರೆ ಬೇರೆ ತಿಥಿಗಳಲ್ಲಿ ಏನು ಫಲಗಳನ್ನು ಹೇಳಿದ್ದಾರೆ, ನಾವೇ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಇದ್ದಾಗ ಕಳೆದ ದಿವಸ ಯಾವಾಗ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ ಅನ್ನೋದನ್ನು ಹೇಳಿದೆ. ಯಾವುದೋ ಶ್ರೇಷ್ಠನಾದಂತಹ ಜ್ಞಾನಿಯೊಬ್ಬ ಮನೆಗೆ ಬಂದಾಗ ಶ್ರಾದ್ದಕ್ಕೆ ಬ್ರಾಹ್ಮಣನೇ ಕಾಲ ಅಂತ ಉಲ್ಲೇಖ ಇರುವುದರಿಂದ ನಾವು ಶ್ರಾದ್ದಗಳನ್ನು ಮಾಡಬಹುದು. ಆಗ ತಿಥಿಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬಹುದು. ಯಾವುದಾದ್ರೂ ಕ್ಷೇತ್ರಕ್ಕೆ ಹೋಗುವಾಗ ಆ ಕ್ಷೇತ್ರದಲ್ಲಿ ಆ ನಿರ್ದಿಷ್ಟ ತಿಥಿಯಂದು ನಾವಿರುವಂತೆ ಹೊಂದಾಣಿಕೆಯನ್ನು ಮಾಡ್ಕೊಳ್ಬಹುದು.
ಸಂಪತ್ತು ದೊಡ್ಡ ಪ್ರಮಾಣದಲ್ಲಿ ಪ್ರಾಪ್ತವಾದಾಗ ಆವಾಗಲೂ ಕೂಡ ನಿರ್ದಿಷ್ಟ ಪ್ರಮಾಣದಲ್ಲಿ ನಿರ್ದಿಷ್ಟವಾದ ಶ್ರಾದ್ದವೊಂದನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದನ್ನು ಕೂಡ ನಿರ್ದಿಷ್ಟ ತಿಥಿಗೆ, ನಮಗೆ ಬೇಕಾದ ತಿಥಿಗೆ ನಾವು ಹೊಂದಾಣಿಕೆ ಮಾಡಿಕೊಳ್ಬಹುದು. ಇಷ್ಟು ವಿಷಯಗಳನ್ನು ಕಳೆದ ದಿವಸ ನಾವೇನು ನೋಡಿದ್ವಿ ಅದರ ಕುರಿತಾಗಿ ಹೇಳಿದ್ದೇನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವು ತಿಳಿಸಬೇಕು.